ಹಲೋ ಪ್ರಜಾ ಫ್ಯಾಮಿಲಿ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ರೆ ನಾನಂತ ಸಖತ್ತಾಗಿದ್ದೀನಿ. ನೀವು ಹೇಗಿದ್ದೀರ ಅಂತ ನೀವು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್ ಇವತ್ತು ಏನು ಫುಲ್ ಖುಷಿಯಾಗಿದ್ದೀನಿ ಅಂತ ಹುಷಾರಾಗ್ಬಿಟ್ಟಿದ್ದೀನಿ. ಸರಿ ನೋಡಿ, ಇವಾಗ ಇದು ಕೂತಿರೋದು ಹಂಗೆ ಮಂಗಾಸಿ ಗೈಸ್. ಇವಾಗ ನಾವು ಅಲ್ಲಿಗೆ ನಾವು ವಾಕ್ ಕರ್ಕೊಂಡು ಹೋಗ್ಬೇಕು ರೆಗ್ಯುಲರಾಗಿ. ಓಹ್ ಆಡ್ತಾವಳೆ ಪಾಪ. ಬಂದು ಫೋನ್ ಬೇರೆ ಬಿದ್ದು ಹೊಡೆದೋಗ್ಬಿಟ್ಟೈತೆ, ಅದನ್ನ ರೆಡಿ ಮಾಡ್ಕೋಬೇಕು. ನಮಗೆ ತಲೆ ಕೆಟ್ಟೋಗ್ಬಿಡ್ತದೆ. ಹೇಳಿ ಅದು ರೆಡಿ ಮಾಡಿಸ್ಬೇಕು ಇವಾಗ. ಜನಗಳು ಕಣ್ಣು ದೇವಸ್ಥಾನಗಳು ಹೋಗ್ಬೇಕು ಗೈಸ್. ನಾವು ಅದಕ್ಕೆ ಸರಿ ಮೇಡಮ್ ನೀವು ಹಾಕಿ 9 ಗಂಟೆ ಇದು ವಾಕ್ ಕರ್ಕೊಂಡಿದ್ದೀನಿ. ಅವಳಿಗೆ ಬೇಜಾರಾಗ್ಬಿಡ್ಬೇಕು. ಕಣಿ ಬರ್ತಾವನಲ್ಲಿ ಅಲ್ಲಿ ಚಡ್ಡಿ ಹಾಕೊಂಡು ಬೆಳಗ್ಗೆ ಹೆಂಗೆ ಬರ್ತಾನೆ ನೋಡ್ರಿ. ಇಲ್ಲಿ ಅದೇ ಹಂಗಂದ್ರೆ ಅವ್ರ ಮನೆ, ಇಲ್ಲಿ ನಮ್ಮ ಮನೆ ಇಲ್ಲಿ ಬೈ ಸ್ವಲ್ಪ ಮಾತಾಡ್ಕೊಂಡು ವ್ಲಾಗ್ ಎಲ್ಲ ಮಾಡ್ತಾಳೆ. ಅದೇ ಬಿಸಿ ಆಗ್ಬಿಟ್ಟೆ ನೋಡ್ರಿ ಜೊತೆ ಎಲ್ಲ ಲವ್ ಮಾಡ್ಬೇಕಷ್ಟೇ ಗೈಸ್. ಇಷ್ಟು ನೋಡಿ 24 ಗಂಟೆ ಮಾತಾಡ್ತಾರೆ ಬೆಳಿಗ್ಗೆ ಎದ್ದ ತಕ್ಷಣದಿಂದ. ಲವ್ ಮಾಡಿದ್ಮೇಲೆ ಜೊತೆಗೆ ಇರ್ತಾರೆ ಮದುವೆ ಆದರೆ. ಅದು ಮಾಡೋ ಇದು ಮಾಡಿ ಜಗಳ ಆಡೋದು ನೋಡಿ ಗೈಸ್ ಇಲ್ಲಿ. ಅಲ್ಲೇ ಬ್ಯುಸಿ ಆಗ್ಬಿಟ್ಟಲ್ಲ ಲವರ್ ಜೊತೆ. ಏನ್ರಿ ಹಾಯ್ ಮಾಡಿರಿ ಒಂದು ವ್ಲಾಗಲ್ಲಿ. ಪಾಪ ಫೋನ್ ಹೊಡೆದೋಗ್ಬಿಟ್ಟೈತಿ. ಯಾವ ಬೀಳ್ಸಿ ಹೊಡೆದಾಕ್ಬಿಟ್ಟಾಳೆ. ಮತ್ತೊಂದ್ಸಲಿ ಬೀಳ್ಸಿದ್ಲು, ಇವತ್ತು ಬೀಳ್ಸಿ ಹೊಡೆದೋಗೈತೆ. ಇದಾಗಲ್ಲ ಯೂಸ್ ಮಾಡ್ಕಿದ್ದೀನ ಡಮ್ ಅಂದ್ಬಿಡುತ್ತೆ ಗೈಸ್. ರೆಡಿ ಮಾಡಿಸ್ಬೇಕು ಇವತ್ತು. ಒಂದೋ ಒಂದು ಖರ್ಚು ಕೊಡ್ತಾ ಇರ್ತಾಳೆ. ಇಲ್ಲಿ ಶಾಪೆನ್ ನನ್ನ ಟೈಮಲ್ಲೆಲ್ಲ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಇಲ್ಲಿ ನೋಡಿ ಗೈಸ್, ಇಲ್ಲಿ ಡಿಂಗ್ ಚೆಕ್ ಥರ ಆಡ್ತೈತಿ. ಇಲ್ಲಿ ಥರ ಡಿಂಗ್ ಚೆಕ್ ಆಡ್ತೈತಿ. ಡಮ್ ಅಂದ್ಬಿಡೋಕೆ ಸಾಕಾಗಿರ್ತದೆ. ನೋಡಿ ಪಾಪ ಟಿಫನ್ ಮಾಡ್ತಾ ಇರೋದು. ಸಣ್ಣ ಆಗ್ತಾಳೆ ಗೈಸ್ ಅವಳು. ಟೈಮ್ ಟಿಫನ್ ಮಾಡಲ್ಲ ಅವಳು. ಅದಕ್ಕೆ ಇವಾಗ ನಾನೇ ಇಲ್ಲೇ ಕುತ್ಕೊಂಡು ಟಿಫನ್ ಮಾಡೋಕ್ಕೆ ಟಿಫನ್ ಮಾಡಿಸ್ತೀನಿ. ಅವಳು ಬೇರೆ ಬಡ್ಕತ್ತವಳಲ್ಲಿ. ಸರಿ ಟಿಫನ್ ಮಾಡಬೇಕು ಗೈಸ್. ಇವಾಗ ನಾನು ಪಾಪ ಮುಂದೆ ಫೋನ್ ರೆಡಿ ಮಾಡ್ಸೋಕ್ಕೆ ಅಂತ ತಗೊಂಡು ಹೋಗ್ತಿದ್ದೀನಿ. ಬನ್ನಿ ಫೋನ್ ರೆಡಿ ಮಾಡಿಸ್ಕೊಂಡು ಪೌಚ್ ಹಾಕೊಂಡು ಕೊಡೋಣ. ಸೊ ಅವಳು ಸಾರಿ ಈಗ ಅವಳಿಗೆ ಬೇರೆ ಫೋನ್ ಕೊಡಿಸ್ಬೋದಾಗಿತ್ತು. ಸೊ ಅವಳು ವ್ಲಾಗು ರೀಲ್ಸ್ ಬೇರೆ ಪ್ಲ್ಯಾನ್ ಮಾಡೋದ್ರಿಂದ ನಾನು ಐಫೋನೇ ಕೊಡಿಸ್ಬಿಡೋಣ. ಒಂದು 3-4 ಮಂತ್ಸ್ ಬಿಟ್ಕೊಂಡು ಈಗ ಎಮರ್ಜೆನ್ಸಿಗೆ ಯೂಸ್ ಮಾಡಲಿ ಅಂತ ಪ್ಲ್ಯಾನ್ ಮಾಡಿ ಇಬ್ಬರು ಡಿಸೈಡ್ ಮಾಡೇನೆ. ಐಡಿ 4 ನೆನ್ನೆ ಕಾಲ್ ಮಾಡಿದ್ದೆ ಮೊಬೈಲ್ ಅಂಗಡಿಯವ್ರಿಗೆ. ಸೊ ಅವ್ರು ಹೇಳಿದ್ರು ಬನ್ನಿ ಬ್ರೋ ಮಾಡ್ಕೊಡ್ತೀನಿ ಅಂತ ಹೇಳಿದರು. ನಾನು ಪ್ಲ್ಯಾನ್ ಮಾಡಿದ್ದೆ ಇವಾಗ 200ಗೆ ಅಂತ. ಅದು ಸಮಥಿಂಗ್ 60,000 ಐತೆ. ಸೊ ಅದಕ್ಕೆ ಇವಳೆಂದು ಕೊಡ್ಸೋದ್ರೆ ಐಫೋನೇ ಕೊಡಿಸ್ಬಿಡು ಅಂತು. ಅದಕ್ಕೆ ನಾನು ಎಲ್ಲ ನೋಡಬೇಕಲ್ಲ ಕಮಿಟ್ಮೆಂಟ್ ಎಲ್ಲನೂ. ಅದಕ್ಕೆ ಪ್ಲ್ಯಾನ್ ಮಾಡಿದ್ದೀನಿ ಇವಾಗ. ಅದೇ 2-3 ಮಂತ್ಸ್ ಬಿಟ್ಕೊಂಡು ಅವಳು ಒಪ್ಕೊಂಡು 2-3 ಮಂತ್ಸ್ ಬಿಟ್ಕೊಂಡು ಐಫೋನ್ ತೊಗೊಳ್ಳೋಣ ಅಂತ ಏನೋ ಒಂದು ಮಾಡಬೇಕು ಗೈಸ್. ಇದು ಒಂದಿಷ್ಟು ಮದುವೆ ಆಗ್ತಿರೋದು ಸುಂದ್ರ. ಮದುವೆ ಆಗ್ತಿರೋದು ಮಾತಾಡಿ ನೋಡಿ ಗೈಸ್. ದುರಂಕ ಆಕ್ಟಿವ್ ದುರಂಕ ಹೊಸ ಕಾರು, ಹೊಸ ದುರಂಕ ಇಲ್ಲಿ ಮುಖ ಇತ್ತು, ಕತೆ ಇತ್ತು ಸುಂದ್ರ. ಕತೆ ಇತ್ತಲ್ವಾ. ಈಗ ಪಾಪ ಮಂಗೆ ಸರ್ಪ್ರೈಸು. ರೂಚ್ಗಳು ಇದು ಬೇರೆ ಹುಡುಕಿದ್ದು. ಸೊ ಇದನ್ನು ಪ್ಲ್ಯಾನ್ ಮಾಡ್ತೀನಿ. ರಿಯಲ್ ಫೋನ್ ಅಲ್ಲ ಐತೆ. ಈಗ ಪಾಪ ಮುಂದೆ ಸರ್ಪ್ರೈಸ್. ಬಾಬು ಕಣ್ಮುಚ್ಕೋ, ಕೈ ನೀಡು. ಮಗಳೇ ಗೈಸ್. ಪಾಪ ಬಗ್ಗೆ X300 Pro ಇಲ್ಲ ಕೊಡೆ ತಗೋ ಗೈಸ್. ಇಸ್ಲಿ ಹೊಡೆದಾಗಿತ್ತಲ್ಲ ಇದು ನಮ್ಮ ಹುಡ್ಗಂದು. ಅವ್ರಿಗೆ ಕೊಡಬೇಕು. ಒಳ್ಳೆ ಪ್ರ್ಯಾಂಕ್ ಅದ ಪಾಪಮ್ಮ. ಪ್ರ್ಯಾಂಕ್ ಆಯ್ತೇನೋ? ಪ್ರ್ಯಾಂಕ್ ಆಯ್ತೇನೋ? ಓಯ್ ಪ್ರ್ಯಾಂಕ್ ಆಯ್ತಾ? ನೀವು ಯಾವ್ದಾರು ಅಟ್ಯಾಕ್ ಮಾಡ್ತಾಳೆ. ಫಿಂಗರ್ ವರ್ಕ್ ಆಯ್ತಾ? ಹಂಗ ಚೆನ್ನಾಗಿರೋದು ಹಾಕಿರ್ಬೇಕು ಅವರು. ಫಿಂಗರ್ ವರ್ಕ್ ಮಾಡು. ಫಿಂಗರ್ ಪ್ರಿಂಟ ಲೋಕಲ್ ಹಾಕಿರ್ಕೊಂಬೋದು. ಹಂಗಾರ ಬಿಡು. ಫಿಂಗರ್ ವರ್ಕ್ ಆಯ್ತೈತೆ, ಕೊಡ್ಬೋದು ಅಷ್ಟು ದುಡ್ಡು. ವರ್ಕ್ ಆಗಲ್ಲ, ಸೆಟ್ ಮಾಡ್ಬೇಕೇನು? ಟ್ರೈ ಮಾಡಿ ನೋಡೋಣ. ಹೆಂಗಿತ್ತು ಪ್ರ್ಯಾಂಕ್ ಹೆಂಗಿತ್ತು? ಇಲ್ಲ ಕೊಡಿಸ್ತೀನಿ ಗೈಸ್. ಪ್ರ್ಯಾಂಕ್ ಮಾಡಿ ಐಫೋನ್ X300 FE ಯಾವುದು ಅವ್ರದ್ದು ಬಾಕ್ಸ್ ಬಿಲ್ದು ಅದನ್ನು ಬರೋದು. ಕೊಟ್ಟಿದ್ದು ಹಾಳು ಮಾಡ್ಕೊಬಿಟ್ಟಿದ್ಯಾ. ವರ್ಷ ಆಯ್ತವ? 1 ವರ್ಷ ಆಯ್ತಾ? 1 ತಿಂಗಳಾಯ್ತು ಬಿಡು. ಐಫೋನೇ ಕೊಟ್ಬಿಡ್ತೀನಿ ಗೈಸ್ ಅವಳಿಗೆ. ಆ್ಯಂಡ್ರಾಯ್ಡ್ ಬೇಡ ಅವಳಿಗೆ. ಆ್ಯಂಡ್ರಾಯ್ಡ್ ಬೇಕಾ? ಕರೆಕ್ಟಾಗಿ ಹೇಳು. ಆ್ಯಂಡ್ರಾಯ್ಡ್ ಬೇಕಾದ್ರೆ ನಿಂಗೆ HM ಇವತ್ತೇ ಆಗುತ್ತೆ ಅವರ. ಗೈಸ್ ನಮ್ಮ ಇನ್ಫ್ಲುಯೆನ್ಸರ್ಗೆ ಆ್ಯಕ್ಚುಲಿ ಆ್ಯಂಡ್ರಾಯ್ಡ್ ಬೇಡ.
ಐಫೋನೇ ಬಿಟ್ರೆ ನನ್ನ ಮೈಂಡ್ ಸೆಟ್ಟು. ಮಂಗೇಶಿ ನೋಡಿ ಗ್ಯಾಸ್ ರೆಡಿ ಆಗಿರೋದು. ನಾವು ರೆಡಿ ಆಗಿರೋ ಪ್ಲ್ಯಾನ್ ಏನು ಗೊತ್ತಾ, ಅದು ಪ್ಲ್ಯಾನ್ ಇನ್ನೂ ಮೈಂಡಲ್ಲಿ ಇಲ್ಲ, ಅದಕ್ಕೆ ತಲೆಯಲ್ಲಿ ಓಡ್ತಾ ಇದ್ದೀವಿ. ನೋಡೋಣ ಬನ್ನಿ ನಿಮ್ಗೆ ಹೇಳ್ದ. ಈಗ ನನ್ನ ಪಾಪ ನಿಮಗೆ ಪ್ರ್ಯಾಂಕ್ ಮಾಡಿ ಖುಷಿಗೆ ನೋಡಿ ಬಿರಿಯಾನಿ ಕೊಡಿಸ್ತಾ ಇದ್ದೀನಿ. ಬಿರಿಯಾನಿ ಕಬಾಬು ನನಗೆ ಊಟ ಮಾಡುವ ಫಸ್ಟ್. ನಾವು ಊಟ ನೋಡಿ ಇಬ್ರು ಫುಲ್ ಮಾಡಾಯಿತು. ನೋಡಿ ಗಲೀಜ್ ಹೆಂಗೆ ಮಾಡಿ ಅವಳು ಒಳ್ಳೆ ನೋಡ್ರೆ ಮಳೆ ನೋಡಿ ಸಕ್ಕದ ಬರ್ತದೆ, ಮಳೆ ಬೇರೆ ಬರ್ತೈತೆ. ಏನು ಮಾಡೋಣ ಗೊತ್ತಿಲ್ಲ. ನಾವು ಇವಾಗ ಎಲ್ಲಿಗೆ ಹೊರಟಿದ್ದೀವಿ ಅಂತಂದರೆ, ಎಲ್ಲಿಗೆ ಹೊರಟಿದ್ದೀವಿ ಹೇಳಲ್ಲ, ನೀವು ಗೆಸ್ ಮಾಡಿ ನೋಡೋಣ ಈ ವ್ಲಾಗಲ್ಲಿ. ನೆಕ್ಸ್ಟ್ ವ್ಲಾಗಲ್ಲಿ ಗೊತ್ತಾಗುತ್ತೆ. ಇಲ್ಲ ಹೇಳಲ್ಲ ನಾವು. ನೋಡಿ ನಾವೀಗ ಎಲ್ಲಿ ರೆಸ್ಟೋರೆಂಟ್ ಮುಂದೆ ನಿಂತಿದ್ದೀವಿ. ನಮ್ಮ ಗಾಡಿ ಬರ್ತಿದೆ, ಗಾಡಿ ವೇಟ್ ಮಾಡ್ತಿದ್ದೀವಿ. ಹೌದು ನಾವೀಗ ಜಿ ಅಂತ ಹೋಗ್ತೀವಿ. ಎಲ್ಲಿ ಹೋಗ್ತೀವಿ ಏನು ಹೋಗ್ತೀವಿ ಅಂತ ನಮ್ಗೆ ಹೇಳಲ್ಲ. ಅಲ್ಲಿ ಹೋಗೋದ್ಮೇಲೆ ನೆಕ್ಸ್ಟ್ ವ್ಲಾಗಲ್ಲಿ ನೋಡಿ ಪಾಪಮ್ಮಗೆ ಇವತ್ತು ಫೋನ್ ಪ್ರ್ಯಾಂಕ್ ಮಾಡಿದ್ದೀನಲ್ವಾ, ಸೊ ಅದಕ್ಕೆ ವ್ಲಾಗಲ್ಲಿ ನಾನೇನು ಹೇಳ್ತಾ ಇಲ್ಲ, ಯಾಕಂದರೆ ಕಂಟೆಂಟ್ ಆಗಿರುತ್ತಲ್ಲ ಹಿಂಗೆ ಪ್ಲಾನಾ. ಸೊ ಈಗ ಇವಾಗ ನಾವು ಹೊರಟಿದ್ದೀವಿ. ಈಗ ನಾನು ಪಿಕ್ ಮಾಡೋಕ್ಕೆ ನಮ್ಮ ಫ್ರೆಂಡ್ಸ್ ಬರ್ತಿದ್ದಾರೆ. ಸೊ ಪಿಕ್ ಮಾಡಿ ನಮ್ಮನ್ನು ಡ್ರಾಪ್ ಮಾಡ್ತಾರೆ. ಅಲ್ಲಿಂದ ನಾವು ಬೇರೆ ಜೊತೆ ಹೋಗ್ತೀವಿ, ಪ್ರಮೋಟ್ ಇತ್ತು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಗಾಯ್ಸ್ ಇಸ್ಕೊ ಹೊರಡುವ. ಒಳ್ಳೆ ಮಸ್ತ್ ವೈಪ್ ಮಾಡೋಣ. ಕೇಕ್ ಎಲ್ಲ ಇಲ್ಲ ಗಾಯ್ಸ್, ಏನೂ ಇಲ್ಲ. ಕೇಕ್ ಹೇಳ್ಬಿಟ್ರೆ ಇವಾಗ ಜಾಸ್ತಿ ಎಲ್ಲ ಇದೇ ಗೊತ್ತಾಯ್ತು. ಒಳ್ಳೆ 12 ಟಿಫನ್ನ ಸ್ಟಾಪ್ ಮಾಡಬೇಕಂದ್ರೆ ಟಿಫನ್ ಆಗಿದ್ದೀನಿ. ಮತ್ತೆ ಬೇರೆ ಈಗ ಬನ್ನಿ ಗಾಯ್ಸ್ ಇಸ್ಕೊ ಹೊರಡುವ. ಒಳ್ಳೆ ವೈಪ್ ಮಾಡ್ಕೊಂಡು ಬರೋಣ. ಕಾಂತವೇ ನಿಮಗೆ ಕಾಂತವೇ ಏನು ಯಾರು ತೋರಿಸ್ಬೇಕು ಅಂದರೆ ಮುಂಚೆ ಬರೋದು ನಾವು ಅವರು ಫ್ಯಾಮಿಲಿ. ನಾನು ತೋರಿಸ್ಬೇಕಂತ ತೋರಿಸ್ತೀನಿ, ಅಂದರೆ ಇಲ್ಲ ಹೋಗಿ ಅಲ್ಲೋಗಿ ಅಲ್ಲಿ ನಾನು ಯಾರನ್ನು ಮೀಟ್ ಮಾಡಿಸ್ತೀನಿ. ನಿಮಗೆ ಅಲ್ಲಿ ಏನು ಗೊತ್ತಾ ಕ್ಲೂ ಕೊಟ್ಟಿರ್ತೀನಿ, ನೋಡೋಣ. ನೀವು ಕಮೆಂಟ್ ಮಾಡಿರಿ, ನೋಡೋಣ. ಇಸ್ಕೊ ಗಾಯ್ಸ್. ಡಿಕ್ಕಿ ಓಪನ್ ಆಗೈತೆ. ಈ ಡಿಕ್ಕಿಲಿ ನೋಡಿ ಇಲ್ಲಿ ನೀಟಾಗಿ ಸ್ಟೋರ್ ಮಾಡಿ ನಮ್ಗೆ ಹೆಲ್ಪ್ ಮಾಡೋಕ್ಕೆ ಒಬ್ಬರವ್ರೆ. ಆಮೇಲೆ ತೋರಿಸ್ತೀನಿ ಅವ್ರನ್ನ. ಪಾಪ ಅವಳು ಅಲ್ಲಿಂದ ಆಸೆ ಪಟ್ಟವಳೆ. ಚಂದ್ರಪಟ್ಟ ಬಿಟ್ಟಿದ್ದೀವಿ. ಇಸ್ಕೊ ಹೊರಡುವ. ಈಗ ಆನ್ ದ ವೇ ನಮ್ಮ ಯಾರೇ ಬರ್ತಿದ್ದಾರೆ ತೋರಿಸ್ತೀನಿ ನಿಮಗೆ. ಈಗ ತೋರಿಸಲ್ಲ, ಸಸ್ಪೆನ್ಸಲ್ಲಿ ತೋರಿಸ್ತೀನಿ. ಅಷ್ಟೋಬೇಕು ತೋರಿಸ್ತೀನಿ. ಲೆಟ್ಸ್ಕೊ. ಅದೇ ಟೀ ಕುಡಿಯೋಕ್ಕಾಗ್ತಲ್ಲ, ಆಗಿ ತೋರಿಸ್ತೀನಿ ನಿಮಗೆ. ಬಾಯ್. ಈಗ ನಮ್ಮ ಜೊತೆ ಬಂದಿರೋದು ಯಾರು ಅಂತಂದರೆ ಬ್ರೋ, ನಾಯಿ ಮಾಡಿ ಬ್ರೋ. ಇವು ಸಿಗರೆಟ್ ಅಲ್ಲಿ ನೋಡಿ ಆಂಟಿ. ಎಷ್ಟು ಸಣ್ಣ ಇದ್ದಾರೆ ಆಂಟಿ ಅವರು? ಆಂಟಿ ಎಷ್ಟು ದಪ್ಪ ಇದ್ದಾರೆ ಆಂಟಿ ಅವರು? ಗೊಂಬೆ ಅಂತ ಹೊಗಳುತ್ತಾರೋ ಬೈತಾರೋ ಗೊತ್ತಿಲ್ವಲ್ಲ ಗೈಸ್. ನೋಡಿ ಗೈಸ್ ದಪ್ಪ ಇಷ್ಟು ದಪ್ಪ ಅವ್ರೆ ಇಬ್ಬರಿಂದ. ಇವರೇ ಗೈಸ್ ಫ್ರೆಂಡು. ಇವೆಲ್ಲ ಬನ್ನಿ ಅಂತ ಈಗ ನಾನು ಟೀ ಕಡಕ್ಕು ಟೀ ಆಂಟಿ. ತಲೆನೋವು 1 2 3 4. ನಾನು ಕುಡಿಯೋಲ್ಲ, ತಲೆನೋವು ಕುಡಿತಿದ್ದೀನಿ. ತುಂಬ ನಿಮಗೆ 3 ಆಂಟಿ. ಕರೆಕ್ಟ್ ಟೀ ಇರಬೇಕು, ನಿಮ್ಮ ಥರ ಇರಬೇಕು. ಅದಕ್ಕೆ ನಿಮ್ಮ ಥರ ಇರಬೇಕು ಅಂದಿತ್ತು ನಮಗೆ. ಬರೀ ಕಡಕ್ಕಾಗಿ ಒಂದು ಚಾನ ಕುಡ್ಕೊಂಡು ತುಂಬ ದಪ್ಪ ಇರೋ ಜೊತೆ ಕುತ್ಕೊಂಡು ಕುಡಿತಾ ಇದ್ದೀವಿ. ಈಗ ಇದು ಅಯ್ಯೋ ನೆಲ ನೋಡಿ ನನ್ನ ನೆಲಕ್ಕೆ ಕಳಿಸ್ಬಿಟ್ರೆ ನನಗೆ ಇವರು ಕಡಕ್ಕಾಗಿ. ಅಯ್ಯೋ ಎಲ್ಲ ತಿಂದು ಎಲ್ಲ ಮಾಡಿ ಓಡ್ತಾ ಇದ್ದೀವಿ. ಬನ್ನಿ ಓಡುವ. X300 ಫೋನ್ ಪ್ರ್ಯಾಂಕ್ ಮಾಡಿರೋದು ಬ್ರೋ. ಕೊಡಿಸ್ಬಿಟ್ಟು ಬಾಕ್ಸ್ ತಂದು ಕೊಟ್ಟಿರೋದು. ಪ್ರ್ಯಾಂಕ್ ಮಾಡಿರೋದು ಅದು ಫೋನ್. ಇಲ್ಲಿ ಸಾಕು ಬಂತು, ಬಾಸ್ ಸಾಕು ಗೈಸ್. ನಾವೀಗ ಮತ್ತೆ ನಾವು ಬ್ರೇಕ್ ತೊಗೊಂಡು ಮತ್ತೆ ನೋಡಿ ಇಲ್ಲಿ ತಾಜ್ ರೆಸ್ಟೋರೆಂಟಿಗೆ ಬಂದು ಈಗ ಕಾಫಿ ಕುಡಿಯೋಣ ಅಂತ ಬನ್ನಿ. ಒಂದು ಪೀಸಾಗಿ ಒಂದು ಕಾಫಿ ಕುಡ್ಕೊಂಡು ಮತ್ತೆ ಇನ್ನೊಂದು. ಓಹ್ ಇದಾದ ಬ್ರೋ, ಇದು ಕಾಲು ಇಷ್ಟು ಕುದ್ದಕ್ಕೆ ಕಮ್ಮಿ ಆಯ್ತಿದ್ದು. ಹಾಂ ಇಷ್ಟು ಲೆಂತ್ ಇರ್ತಾ ಇದು? ಹೌದಾ? ಮನೆಗೆ ಸಿಗೊಂದು ಕಡಕ್ಕಾಗೊಂದು ಟೀಗೆ ಕುಡ್ಕೊಂಡು ಕಡಕ್ ಚಾಯ್ ಕುಡಿ ಬೈ. ಒಂದು ಚಾಯ್ ಕಪ್ಪು ಬ್ರೋ 2 ನೋಡೋಣ. ಟ್ರೈ ಮಾಡೋ ಇದನ್ನು ಆಲ್ಮೋಸ್ಟ್ ಟ್ರೈ ಮಾಡಿದ್ದೀನಿ ನಾನು. ಇದೀರಾ ಇದನ್ನ ನೋಡೋಣ ಈಗ ಯಾವ ಥರ ಮಾಡ್ತಾರೆ ನೋಡೋಣ ಇದನ್ನು. ಒಂದು ಕಪ್ ಫುಲ್ಲು ಅಣ್ಣ. ಹಾಂ ಬೈ ಕೇಳಿಸ್ತಾ ಇಲ್ಲ. ಈಗ ಅದನ್ನೇ ಮಾಡ್ತಾರೆ ಇವಾಗ ನೋಡಿ ಇಲ್ಲಿ ಏನು ಮಾಡ್ತಿರೋದು ಸರಿ ಅವರು? ಅದ್ರಲ್ಲಿ ಬಿಸಿ ಮಾಡ್ತಿರೋದು ಅದನ್ನ? ಹಾಂ ನೋಡೋಣ. ಒಳ್ಳೆ ಮಡಿಕೆ ಚೆನ್ನಾಗಿದೆ, ಒಂಥರ ಚೆನ್ನಾಗಿದೆ ಬ್ರೋ. ಪಾಪಮ್ಮ ಮತ್ತೆ ಯಾರು ಅವ್ರು ಬರಲಿಲ್ಲ, ಸೊ ಅದಕ್ಕೆ ನಾನೊಬ್ಬರು ಇಬ್ಬರು ಬಂದು ಮತ್ತೆ ಇನ್ನೊಂದು ಕಾಫಿ ಚಿಲ್ ಮಾಡ್ತಾ ಇದ್ದೀವಿ ಆರಾಮಾಗಿ. ಚಿಲ್ ಅನ್ನೋದಕ್ಕಿಂತನೂ ಟೇಸ್ಟ್ ನೋಡೋ ಅಂತ ಪ್ಲ್ಯಾನ್ ಮಾಡಿದ್ದೆ ಯಾವತ್ತೊಂದು ದಿನ. ಇದು ಮಾಡ್ತಿದ್ದೀವಿ ಬ್ರೋ. ಏನೋ ಸೈಡ್ ಹಾಕಿದ್ರು, ಅದು ನಮ್ಗೆ ಅಭ್ಯಾಸ ಇಲ್ಲ ಅದಕ್ಕೆ ನಾವು ಟೀ ಕುಡಿತಾ ಇದ್ದೀವಿ.
ನಾನೊಂದು ಸ್ವೀಟ್ ಬೀಡ ಟ್ರೈ ಮಾಡೋಣ ಅಂತ ನೋಡ್ತಿದ್ದೀನಿ. ಇಲ್ಲೇನೋ ಶಾರ್ಟ್ಸ್ ಎಲ್ಲ ಹಾಕಿದ್ರು, ಅದಕ್ಕೆ ಒಂದು ಸ್ವೀಟ್ ಬೀಡ. ಬ್ಲಾಗರ್ ಬಾಯ್ ಯಾಬ್ರೆ ಹಾಕ್ಬಿಡಿ. ಹಿಂಗೆ ಹಾಕಬೇಕಾ ಆಗಲಿ ಬೇಗ ಆಗೋದಾಗ ಹಂಗೆ ಹಾಕ್ಬಿಟ್ಟು ಹೇಗಾಗ್ಬಿಟ್ಟು ನಮ್ಗೆ ಅಯ್ಯೋ ಬೃಂದ ರೀಲ್ಸ್ ಮಾಡೋದು ಬ್ರ್ಯಾಕ್ ಬ್ರೋ ನೀವು ಬೇಡ ಅಂತೀರಾ? ಅದು ಮಾಡೋ ರೀಲ್ಸ್ ಹಂಗಿರುತ್ತೆ. ಈ ತರ ಅವಮಾನ ಗೈಸ್ ನೋಡಿ ಗೈಸ್, ಇದು ಹಿಂಗೆ ಚೆನ್ನಾಗಿ ಮಾಡ್ತಾರೆ. ಕ್ಲಾರಿಟಿ ಇರಲ್ಲ ಬ್ರೋ, ಫೋನ್ ಕ್ಲಾರಿಟಿ ಅವ್ರ ತಪ್ಪಾಗುತ್ತೆ ಬ್ರೋ. ಹೆಚ್ಚು ಕಮ್ಮಿ ಇನ್ನೊಂದು ಅರ್ಧ ಗಂಟೆ 1 ಅವರ್ ಬ್ರೋ, 1 ಗಂಟೆ ಟ್ರಾಫಿಕ್ ನೋಡೋದು ಹೇಗಿರುತ್ತೆ ಅಂತ. ಬೆಂಗಳೂರು ಮಧ್ಯೆ ಟ್ರಾಫಿಕ್ ಅಲ್ವಾ. ಥ್ಯಾಂಕ್ ಯು ಸರ್ ನೈಸ್ ಟು ಮೀಟ್ ಯು. ಹುಷಾರಾಗಿ ಹೋಗಿ. ಬಾಯ್ ಬ್ರೋ. ಬಾಯ್ ಓಕೆನಾ? ಈ ದಿವ್ಗಾಸ್ ಮಸ್ತಾ ಚೇತುಳಿಗೆ ಅನುಭವ ಐತಿ ನೋಡಿ. ನಾವು ಪೃಥ್ವಿಯಣ್ಣ ಮೀಟ್ ಮಾಡ್ಸಿದೀವಿ. ಪೃಥ್ವಿಯಣ್ಣ ಯಾಕೆ ಪೃಥ್ವಿಯಣ್ಣ? ಅದು ನೀವು ಎಷ್ಟು ಪಾಪ ಬ್ರೋ ನಾಚಿಕೆ ಬೇಡ ಅವರು. ನಮ್ಮ ಚೇತುಣ್ಣ ನಾಚಿಕೆಯನ್ನು ಹೋಗಿಸಿದೀವಿ. ನಿಮಗೆ ಕ್ಯಾಪ್ಚರ್ ಮಾಡೋದು ಸೆಕೆಂಡ್ ಕಷ್ಟ. ನನಗೆ ನಮ್ಮ ಅಕ್ಕನ ಮೀಟ್ ಮಾಡಿಸ್ತೀನಿ ನಿಮಗೆ ಬ್ಲಾಗಲ್ಲಿ. ಈಗ ಚೆನ್ನಾಗಿದ್ದೀನಿ ಆಯಕ್ಕ ವೆಲ್ಕಮ್ ಅಂತ ಹೇಳದ್ಬಿಟ್ಟು ವೆಲ್ಕಮ್ ಅಂತ ಆರ್ತಿ ಮಾಡಿ ಇನ್ನೊಂದ್ಸಲ ಹೇಳಿ. ನನ್ನ ಬ್ರೋ ಒಬ್ಳುತ್ತಾರೆ ರೀಲ್ಸ್ ಚೆನ್ನಾಗಿದ್ದೀನಿ ನಾನಂತೆ. ಬ್ರೋ ಅವ್ರು ನೋಡ್ಲಿಲ್ಲ. ಥ್ಯಾಂಕ್ಸ್ ಬ್ರೋ. ಮತ್ತೆ ಹೆಜ್ಜೆಗೆ ಅಲ್ಲಿಂದ ಇಲ್ಲಿ ನಡ್ಕೊ ಬಂದಿರೋದು ಅಣ್ಣ. ಯಪ್ಪ ಏನ್ ಬಡಿ ಫ್ಲೆಕ್ಸ್ ಮಾಡ್ತಿರೋದಾ? ಅಡೋ ಬಾಡ ಹೊರಗಿಂದ ಹೊಂದಿಡಿ ಆರೆ ನೀವು ಪ್ರಭುದೇವಾಗಿದ್ದೀವಿ. ಅಷ್ಟು ಕುಂಕುಮ ಇಸ್ಕೊಳಕುತ್ತಿರೋದು ಹಂಗಾರೆ ಪೃಥ್ವಿಯಣ್ಣ ನೀವು ಇಸ್ಕೊಂಡಿದ್ದೀರಾ? ಆಯ್ತು ನಾನು ನೀವು ಇಸ್ಕೊಂಡಿದ್ದೀರಾ? ಹಂಗಾರೆ ಅಷ್ಟು ಕುಂಕುಮ ಮದುವೆ ಆದ್ಮೇಲೆ ಕಾಮನ ನೀವು ಇಸ್ಕೊಂಡ್ ಬಂದಿದ್ದೀರಾ? ಅಲ್ಲ ಹಿಂದೂ ಸಂಸ್ಕೃತಿ ಇರೋನೆ ಆಗಲ್ಲ. ಹೆಣ್ಮಕ್ಳು ಯಾಕಂದ್ ಗೊತ್ತು, ಗಂಡ್ ಮಕ್ಳು ಇದೇ ಫಸ್ಟ್ ಟೈಮ್ ಕೇಳಿತ್ತು. ಇಲ್ಲ ಗಂಡ್ ಮಕ್ಳಿಗೂ ನಮ್ಗೆ ಇಕ್ಕಲ್ಲ. ಹೌದಾ? ನಾನು ಇಸ್ಕೊಂಡಿದ್ದೀನಿ, ನೀನ್ ಇಸ್ಕೊಂಡ್ಬಿಡು. ನೆಕ್ಸ್ಟ್ ಅಣ್ಣಂಗೆ ಪೃಥ್ವಿ ಅಣ್ಣಂಗೆ ಬುಕ್ ಮಾಡಿದ್ದೀನಿ. ರ್ಯಾಪಿಡ್ ಇದಾರೆ ನೋಡಿ, ಇನ್ನೂ ಲೇಟ್ ಮಾಡ್ತಾವ್ರೆ. ನಾನು ರ್ಯಾಪಿಡ್ ಇದಾರೆ ಬುಕ್ ಮಾಡಿದ್ದೀನಿ. ರ್ಯಾಪಿಡ್ ಇದಾರೆ ವೆಯ್ಟ್ ಮಾಡ್ತಾರೆ ನೋಡಿ. ಚಿತ್ರಣ ಪಪ್ಪ ಹೋಗ್ತಾರೆ. ರ್ಯಾಪಿಡೋ ಪೃಥ್ವಿ ಅಣ್ಣ ಹೋಗ್ತಿರೋದು ಎಸ್. OTP ಹೇಳ್ಬೇಕಾ? ಬೇಡ. ರ್ಯಾಪಿಡೋ ಹಂಗೆ ಬರ್ತೀರಾ ಸರ್? ಎಲ್ಲಿ ಹೋಗ್ಬೇಕು ಸರ್? ಇಲ್ಲೇ ಸ್ಟ್ರೈಟ್ ಆಗಿ ಪೃಥ್ವಿಯಣ್ಣ ಮನೆಗೆ ಹೋಗ್ಬೇಕು. ಚನ್ನರಾಯಪಟ್ಟಣ ಅಲ್ಲ ಸರ್, ಇದು ಬೆಂಗಳೂರು. ರ್ಯಾಪಿಡೋ ಹೋಗಿ OTP ಕೇಳಲ್ವಾ? OTP ಏನು ಬೇಕಾಗಿಲ್ಲ ಸರ್. ಲೈಫ್ ಟೈಮ್ ರೈಡ್. ಇವರೆಲ್ಲ ನಿಮ್ಮದು ಲೈಫ್ ಟೈಮ್ ರೈಡ್ ಬರ್ತಾರಲ್ಲ ಇವರು. ಯಾರು ಬೆಂಗಳೂರು ಹೊಸಬ್ರು ಇದ್ದಂಗಿದೆ. ಯಾವ್ರಮ್ಮ ಬೆಂಗಳೂರು ಹೊಸಬ್ರು ಇದ್ದಂಗೆ ಐತಿ ಬ್ರೋ. ಇಲ್ಲಿ ಬ್ಲಾಗ್ ಬರ್ತಾಯಿದ್ದು ಇಲ್ಲಿ ಕನ್ನಡ ಬರ್ಲಿ. ಗಡ್ಯಾಗ ನೋಡ್ರಿ, ಗಡ್ಯಾಗ ಬಿಡೋಣ. ರೊಟ್ಟಿ ಐತಾ? ಅದ ಆಮೇಲೆ ಈಗ ಸಾಕಿಷ್ಟು ನಮ್ಗೆ. ಅಕ್ಕ ಬಾಗಲಕೋಟೆ ಮಂದಿ. ಅಣ್ಣ ಒಳ್ಳೆ ಬಾಗಲಕೋಟೆ ಮಂದಿ ಹಿಡ್ದಿರಿ ಅಪ್ಪ ನೀವು. ನಡಿ ಅಣ್ಣ ಅವ್ರು ಬೈತಾರಣ್ಣ. ಹೆಂಗ್ ಬೈತಾರಣ್ಣ? ಒಳ್ಳೆ ಊಟ ಮಾಡೋಣ ಈಗ. ಲೈಟ್ ಯಾಕೆ ಮಾಡ್ಬಿಟ್ರು? ಸಣ್ಣ ಸಾಂಬಾರು, ಒಳ್ಳೆ ಹಪ್ಪಳ. ಸಾಕಕ್ಕ ಗೈಸ್, ಇವತ್ತು ಡಯಟ್ ಗೇಟ್ ಅಂತೇನು ಇಲ್ಲ. ಇಷ್ಟು ಜನನೇ ಇರಲಿಲ್ಲ. ನೀವೇ ತುಂಬ ಸಣ್ಣಗಿದ್ದೀರಾ. ತಿಂತೀನಕ್ಕ ನಾನು ಈಗ ತಿಂದಿರ ನಾವು. ಅಪ್ಪು ನಿಮಗೆ ಕೇಳ್ತಿರೋದು. ಓ ಅಕ್ಕ ಸಕ್ಕತ್ತಕ್ಕ.